ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗೆಲ್ಲ ಭಾರತದಲ್ಲಿ ಏನಾದ್ರೂ ಒಂದು ಪ್ರತಿಭಟನೆ ಶುರುವಾಗುತ್ತೆ ಅನ್ನೋದನ್ನ ಬಿಜೆಪಿ ಮತ್ತೆ ಮತ್ತೆ ಸಾಕ್ಷಿ ಸಮೇತ ಹೇಳ್ತಾನೆ ಇರುತ್ತೆ. ಮತ್ತೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿ ವಿದೇಶ ಪ್ರವಾಸವನ್ನ ಮಾಡಿದಾಗ ಹಿಂದೆ ಮಾತಾಡಿದ್ದೇ ಬೇರೆ. ಹಿಂದೆ ಹಲವು ಬಾರಿ ವಿದೇಶ ಪ್ರವಾಸ ಮಾಡಿದಾಗ ಅಮೆರಿಕದ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ಭಾರತದಲ್ಲಿರುವ ಭ್ರಷ್ಟಾಚಾರ, ಭಾರತದಲ್ಲಿ ನಿರುದ್ಯೋಗ ಇದೆ, ಭಾರತದಲ್ಲಿ ಬಡತನ ಇದೆ ಅಂತ ಅನ್ನೋದನ್ನ ಭಾಷಣ ಮಾಡಿ ಬಂದಿದ್ರು. ಆಮೇಲೆ ಅಲ್ಲಿನ ಮಾಧ್ಯಮಗಳೆಲ್ಲ ಸುದ್ದಿ ಆದಾಗ ನೋಡಿ ವಿದೇಶದಲ್ಲಿ ಕೂಡ ಭಾರತದ ನಿರುದ್ಯೋಗದ ಬಗ್ಗೆ ಮಾತುಗಳು ಚರ್ಚೆ ಆಗ್ತಾ ಇದೆ ಅಂತ ತಗೊಂಡ್ ಬಂದು ಇಲ್ಲಿ ತೋರಿಸ್ತಾ ಇದ್ರು. ಈಗ ವಿರೋಧ ಪಕ್ಷದ ನಾಯಕ ಆಗಿ ವಿದೇಶಕ್ಕೆ ಹೋಗಿದ್ದಾರೆ. ಅವರು ವಿದೇಶದಲ್ಲಿ ಮತ್ತೆ ಭಾರತದ ಬಗ್ಗೆ ಮಾತಾಡಿದ್ದಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಆಗ್ತಾ ಇದೆ. ಇದೆಲ್ಲವನ್ನ ಮಾತಾಡ್ತಿರುವಾಗ್ಲೇನೆ ಯಾವ RSS ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೋ ಅದೇ RSS ನ ಸರ್ಸಂಘ ಚಾಲಕ್ ಮೋಹನ್ ಭಾಗವತ್ ಅವರು ಹುಷಾರಾಗಿರಿ, ಭಾರತದಲ್ಲಿ ಕೂಡ ಜೆನ್ಜಿ ಪ್ರೊಟೆಸ್ಟ್ಗಳು ನೇಪಾಳದ ರೀತಿಯಲ್ಲೇ ದಂಗೆ ಆಗಬಹುದು, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಕಿವಿ ಮಾತನ್ನ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಇದು ಏನನ್ನ ಸೂಚಿಸ್ತಾ ಇದೆ? ರಾಹುಲ್ ಗಾಂಧಿ ಏನಾದ್ರೂ ನಿಧಾನಕ್ಕೆ ಜೆನ್ಜಿ ಪ್ರೊಟೆಸ್ಟ್ ಅನ್ನ ಭಾರತದಲ್ಲಿ ಕೂಡ ಮಾಡಿಸೋದಕ್ಕೆ ಮುಂದಾಗ್ತಾರ? ಈ ಒಂದು ಕುತೂಹಲ ಮೂಡ್ತಾ ಇದೆ. ಯಾಕಂದ್ರೆ ಎಲ್ಲ ಕಡೆ ಈಗ ಜೆನ್ಜಿ ದಂಗೆಯದ್ದೇ ಸುದ್ದಿ. ಜೆನ್ಜಿ ನೇಪಾಳದಲ್ಲಿ ದಂಗೆ ಮಾಡಿದ ನಂತರ ಲಡಾಖ್ ಅಲ್ಲಿ ಕೂಡ ಪ್ರತಿಭಟನೆಗಳು ಶುರುವಾಯಿತು. ಆದ್ರೆ ಅದನ್ನ ಜಮ್ಮು ಕಾಶ್ಮೀರದಲ್ಲಿ ಲಡಾಖ್ನಲ್ಲಿ ಹತ್ತಿಕ್ಕಲಾಯ್ತು. ರಾಹುಲ್ ಗಾಂಧಿ ಎಲ್ಲ ರೀತಿಯ ಪ್ರತಿಭಟನೆಗಳನ್ನ ಮಾಡಿ 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 ಸೋತ್ ಹೋಗಿದ್ದಾರೆ. ಅವರಿಗೆ ನರೇಂದ್ರ ಮೋದಿ ಸರ್ಕಾರವನ್ನ ತಡೆಯೋದಕ್ಕೆ ತುಂಬಾ ಕಷ್ಟ ಆಗಿದೆ. ಕಷ್ಟಪಟ್ಟು 99 ಲೋಕಸಭೆ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾಯ್ತು. ಜೊತೆಗೆ ಬಿಜೆಪಿಯನ್ನ ಏನು 300ರಿಂದ 242ಕ್ಕೆ ಇಳಿಸಿದ್ದು ಆಯ್ತು. ಆದ್ರೆ ಇನ್ನು ಮುಂದಿನ ಚಾಲೆಂಜ್ ಇದೆಯಲ್ಲ, ಇನ್ನಷ್ಟು ದೊಡ್ಡದಾಗ್ತಾ ಇದೆ. ಯಾಕಂದ್ರೆ ಮೋದಿ ಸರ್ಕಾರ ತಾನೇನ್ ಹೇಳಿದ್ಯೋ ಅದನ್ನ ಮಾಡಿ ತೋರಿಸ್ತಾ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಮೋದಿ ಸರ್ಕಾರದ ಸಾಧನೆಗಳು ಮತ್ತಷ್ಟು ದೊಡ್ಡವಾಗ್ತಾ ಇದಾವೆ, ಮತ್ತಷ್ಟು ಹೆಚ್ಚಾಗ್ತಾ ಇದಾವೆ. 3ನೇ ಅವಧಿಯಲ್ಲಿ ಒಂದು ಹಿಡಿತ ಸಿಕ್ಕಿದೆ. ಜೊತೆಗೆ ಯಾವುದೇ ಮಿತ್ರ ಪಕ್ಷಗಳ ಕಿರಿಕಿಲ್ಲ. JDU, TDP, LJP ಎಲ್ಲ ಕೂಡ ಮೋದಿ ಸರ್ಕಾರ ಜೊತೆಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದ್ದಾವೆ. ಅದು ಉಪರಾಷ್ಟ್ರಪತಿ ಆಯ್ಕೆ ಇರ್ಬೋದು, CP ರಾಧಾಕೃಷ್ಣನ್ ಅವರ ಆಯ್ಕೆ ಇರ್ಬೋದು, ಅಥವಾ ಯಾವುದೇ ಲೋಕಸಭೆಯಲ್ಲಿ ಚರ್ಚೆಗಳು ಬಂದಾಗ ಇರ್ಬೋದು, ಮಸೂದೆ ಮಂಡನೆ ಆಗುವಂತ ಸಂದರ್ಭದಲ್ಲಿ ಇರ್ಬೋದು, ಬಿಜೆಪಿಯ ಮಿತ್ರ ಪಕ್ಷಗಳು ಎಲ್ಲೂ ಕೂಡ ರಿವರ್ಸ್ ವೋಟಿಂಗ್ ಮಾಡಿದ್ದು ಅಥವಾ ಅಪೋಸಿಷನ್ ಪರವಾಗಿ ನಿಂತಿದ್ದು ಇಲ್ವೇ ಇಲ್ಲ. ಹಾಗಾಗಿ ರಾಹುಲ್ ಗಾಂಧಿಗೆ ಮತ್ತಷ್ಟು ಒಳಗೊಳಗೆ ಕುದೀತಾ ಇದೆ. ಹೇಗಾದ್ರೂ ಮಾಡಿ ಈ ಸರ್ಕಾರದ ಬಗ್ಗೆ ಇದರ ಮೈನಸ್ಗಳನ್ನ ಎತ್ತಿ ತೋರಿಸ್ಬೇಕು, ಅದನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಕೇಂದ್ರ ಮಟ್ಟದಲ್ಲಿ ದೊಡ್ಡದಾಗಿ ಭ್ರಷ್ಟಾಚಾರ ಆಗ್ತಾ ಇದೆ. 4 ಶ್ರೀಮಂತ ವ್ಯಕ್ತಿಗಳ ಪರ ಸರ್ಕಾರ ನಿಂತಿದೆ, ಜನಸಾಮಾನ್ಯರ ಪರವಾಗಿ ಇಲ್ಲ ಅಂತ ರಾಹುಲ್ ಗಾಂಧಿ ಕೊಲಂಬಿಯಾಕ್ಕೆ ಹೋಗಿದ್ದಾರೆ, ಅಲ್ಲಿ ಭಾಷಣ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಆಗಿರುವಂತ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಇದನ್ನ ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ನೇರವಾಗಿ ಆಡಳಿತ ಪಕ್ಷದಿಂದ ಉತ್ತರವನ್ನ ಪಡ್ಕೋಬೇಕು. ಲೋಕಸಭೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಬೌಂಡ್ರಿ ಸಿಕ್ಸರ್ ಬಾರಿಸಿದಾಗೆ ನರೇಂದ್ರ ಮೋದಿ ಸರ್ಕಾರದ ಸಚಿವರುಗಳೇ ರಾಹುಲ್ ಗಾಂಧಿ ಅವ್ರನ್ನ ಬಾಯಿ ಮುಚ್ಚಿಸ್ತಾರೆ. ಅಲ್ಲಿ ಪ್ರಶ್ನೆ ಕೇಳಿದ್ದೇನೆ ಅಲ್ಲಿಂದ ವಾಕೌಟ್ ಆಗ್ತಾರೆ, ಲೋಕಸಭೆಯಿಂದ ಓಡೋಗ್ಬಿಡ್ತಾರೆ, ಉತ್ತರ ಕೇಳೋದಕ್ಕೆ ರೆಡಿ ಇರಲ್ಲ. ಬರೀ ಘೋಷಣೆಗಳು, ಬರೀ ಪ್ರತಿಭಟನೆಗಳು, ಇಷ್ಟರಲ್ಲೇ ಲೋಕಸಭೆಯನ್ನ ಮುಗಿಸ್ತಾರೆ. ಈ ಕೆಲಸವನ್ನ ಇಲ್ಲಿ ಮಾಡೋದು, ಸರಿಯಾದ ಉತ್ತರ ಪಡ್ಕೊಳ್ಳೋದಿಲ್ಲ, ಕೊಟ್ಟಿದ್ದ ಉತ್ತರವನ್ನು ಒಪ್ಪೋದಿಲ್ಲ. ಪುಣ್ಯಕ್ಕೆ ಆಪರೇಷನ್ ಸಿಂಧೂರ್ ಆಗಿದ್ದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳಬೇಕಾದವ್ರು ಸುಮ್ನಾದ್ರು. ಯಾಕಂದ್ರೆ ಸಾಕ್ಷಿಯನ್ನ ಭಾರತೀಯ ಸೇನೆಯ ಮುಖ್ಯಸ್ಥರು ತಂದು ಸ್ಯಾಟಲೈಟ್ ಉಪಗ್ರಹಗಳ ಚಿತ್ರವನ್ನೆಲ್ಲ ಕೊಟ್ಟಿದ್ರು. ಆಮೇಲೆ ವಿರೋಧ ಪಕ್ಷದ ನಾಯಕರನ್ನೇ ಸೇರಿಸ್ಕೊಂಡು, ಅಂದ್ರೆ ಶಶಿ ತರೂರ್ ಅವ್ರನ್ನೇ ಸೇರಿಸ್ಕೊಂಡಂತ ನಿಯೋಗ, ಹಾಗೆ AIMIM ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಅವರನ್ನ ಸೇರಿಸ್ಕೊಂಡಂತ ನಿಯೋಗ, ಪ್ರಿಯಾಂಕಾ ಚತುರ್ವೇದಿ, ಇವರೆಲ್ಲರನ್ನ ಅಂದ್ರೆ ಬೇರೆ ಬೇರೆ ವಿರೋಧ ಪಕ್ಷಗಳ ನಾಯಕರನ್ನೇ ಸೇರಿಸ್ಕೊಂಡಂತ, ಸಂಸದರನ್ನ ಸೇರಿಸ್ಕೊಂಡಂತ ನಿಯೋಗ 33 ದೇಶಗಳಿಗೆ ಹೋಗಿ ಆಪರೇಷನ್ ಸಿಂಧೂರ್ ಯಾಕೆ ಮಾಡಿದ್ವಿ, ಪಾಕಿಸ್ತಾನ ಮಾಡಿದ ಪಿತೂರಿ ಏನು, ಹೇಗೆ ನಮ್ಮ ಅಮಾಯಕ ನಾಗರಿಕರ ಬಲಿ ಆಯ್ತು ಅನ್ನೋದನ್ನ ತಿಳಿಸಿ ಹೇಳಿದಾಗ ಕಾಂಗ್ರೆಸ್ ಸುಮ್ಮನಾಯ್ತು. ಅಂದ್ರೆ ವಿದೇಶಗಳಲ್ಲಿ ಹೋಗಿ ಬೇರೆ ಬೇರೆ ದೇಶಗಳಿಗೆ ಒಪ್ಪಿಸ್ಬೋದು, ಕನ್ವೆ ಮಾಡ್ಬೋದು. ಆದ್ರೆ ಭಾರತದಲ್ಲಿರುವಂತ ವಿರೋಧ ಪಕ್ಷಗಳಿಗೆ
ನೀವು ಆಪರೇಷನ್ ಸಿಂಧೂರ್ ಯಾಕೆ ಮಾಡಿದ್ರಿ ಅಂತ ಕೇಳುವವರು ಸಾಕ್ಷಿ ಕೊಟ್ಟಾಗ ಸುಮ್ನಾದ್ರು. ಆಪರೇಷನ್ ಸಿಂಧೂರ್ ಯಾಕೆ ಮಾಡಿದ್ರಿ ಅಂತ ಕೇಳೋರು ಸಾಕ್ಷಿ ಕೊಟ್ಟಿದ್ರಿಂದ ಸುಮ್ನಾದ್ರು. ಆದ್ರೆ ಆಪರೇಷನ್ ಸಿಂಧೂರ್ ಯಾಕೆ ನಿಲ್ಸಿದ್ರಿ ಅಂತ ಈಗ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು. ಮೊದಲೆಲ್ಲ ಯಾಕೆ ನೀವು ಏನು ದಾಳಿ ಮಾಡಿದ್ರಿ, ಸೊ ಅದಕ್ಕೆ ಸಾಕ್ಷಿ ಕೊಡಿ ಅಂತ ಇದ್ರು. ಈಗ ಭಾರತದ ಸೇನೆ ಸಾಕ್ಷಿ ಸಮೇತ ಬಂತು, ಸ್ಯಾಟಲೈಟ್ ಉಪಗ್ರಹ ಚಿತ್ರಗಳ ಸಮೇತ. ಆಗ ನೀವ್ ಯಾಕೆ ನಿಲ್ಸಿದ್ರಿ, ಅಮೆರಿಕದ ಮಾತನ್ನ ಕೇಳಿ ನಿಲ್ಸಿದ್ರಿ ನೀವು ಯುದ್ಧನ ಅಂತ ಶುರು ಮಾಡ್ಕೊಂಡ್ರು. ಭಾರತ ಪದೇ ಪದೇ ನಾವು ಯಾರ ಮಧ್ಯಸ್ಥಿಕೆಯನ್ನು ಒಪ್ಪೋದಿಲ್ಲ, ಭಾರತ ಪಾಕಿಸ್ತಾನ ವಿಷಯದಲ್ಲಿ ನಮ್ಮದೇನಿದ್ರು ಏನು ಬೈಲಾಟ್ರಲ್ ಮಾತುಕತೆ ಬಗ್ಗೆ ಮಾತ್ರ, ಅಂದ್ರೆ ದ್ವಿಪಕ್ಷೀಯ ಮಾತ್ರ, ಭಾರತ ಪಾಕಿಸ್ತಾನನೇ ಮಾತಾಡ್ಬೇಕು, ಬೇರೆ ಯಾವುದೇ ಮೂರನೇ ಏನು ರಾಷ್ಟ್ರಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಿ ಪದೇ ಪದೇ ಹೇಳಿದ್ರು ಕೂಡ ಯಾವ ಡೊನಾಲ್ಡ್ ಟ್ರಂಪ್ ಯಾವ ಅಮೆರಿಕ ಕೂಡ ಇಲ್ಲಿ ಮಧ್ಯಸ್ಥಿಕೆ ವಹಿಸಿಲ್ಲ. ಡಿಜಿಎಂಒ ನಡುವಿನ ಮಾತುಕತೆಯಿಂದ ಕದನ ವಿರಾಮ ಆಗಿದೆ ಅಂತ ಹೇಳಿದ ಮೇಲೂ ಕೂಡ ಇಲ್ಲ, ಏನೋ ಭಾರತದವರು ವ್ಯಾಪಾರ ಏನು ಅಮೆರಿಕ ವ್ಯಾಪಾರನ ಮಾಡದೇ ಇರುತ್ತೆ ಅಂತ ಹೆದರಿ, ಡೊನಾಲ್ಡ್ ಟ್ರಂಪ್ ಮಾತಿಗೆ ಹೆದರಿ ಯುದ್ಧವನ್ನು ನಿಲ್ಸಿದ್ರು ಅಂತ ಮತ್ತೆ ಮತ್ತೆ ಹೇಳಿದ್ರು. ಆದ್ರೆ ಅದೇ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಸುಂಕದ ಮೇಲೆ ಸುಂಕ ಹೇರ್ತಾ ಇದ್ದಾರೆ. ಹಾಗಾದ್ರೆ ವ್ಯಾಪಾರಕ್ಕೆ ಹೆದರಿ ಏನಾದ್ರು ಯುದ್ಧ ನಿಲ್ಸಿದ್ರೆ ಅಮೆರಿಕಾದವ್ರು ಯಾಕೆ ಜಾಸ್ತಿ ಸುಂಕ ಹೇರ್ತಾ ಇದ್ರು ಭಾರತದ ಮೇಲೆ? ಭಾರತ ಎಲ್ಲೂ ತಲೆಬಾಗಿಲ್ಲ. ಭಾರತ 26 ಕೋಟಿ ಭಾರತೀಯರು ಕಡು ಬಡತನದಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದನ್ನ ವಿಶ್ವಸಂಸ್ಥೆ ಅಧಿಕೃತ ದಾಖಲೆ ಹೇಳ್ತಾ ಇದೆ. ಇದನ್ನ ನರೇಂದ್ರ ಮೋದಿ ಮೊನ್ನೆ ಭಾಷಣದಲ್ಲಿ ಹೇಳಿದ್ದಾರೆ. ಹಾಗೇನೆ ಜಲ್ ಜೀವನ್ ಮಿಷನ್ ಶುರುವಾಗಿದ್ರಿಂದ 14 ಕೋಟಿಯಷ್ಟು ಜನರಿಗೆ ಶುದ್ಧ ನೀರು ಸಿಗ್ತಾ ಇದೆ. ಇದರಿಂದ ಅಂದ್ರೆ ಇಲ್ಲಿವರೆಗೂ ಪಡ್ಕೊಳ್ತಿದ್ದ ಜೊತೆಗಷ್ಟು ಅಂದ್ರೆ ಶುದ್ಧ ನೀರು ಯಾರಿಗೆ ಸಿಗ್ತಿರ್ಲಿಲ್ವೋ ಅವ್ರಿಗೆ ಅಷ್ಟು ಜನರಿಗೆ ಸಿಗ್ತಾ ಇದೆ. ಜೊತೆಗೆ ಅಷ್ಟು ಜನ ಅನಾರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾ ಇದೆ. ಹೀಗೆ ಭ್ರಷ್ಟಾಚಾರದ ವಿಚಾರದಲ್ಲಂತೂ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಭ್ರಷ್ಟಾಚಾರದ ಆರೋಪಗಳು ತೀರಾ 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 ಕಡಿಮೆ. ಹಾಗಾಗಿ ಅದು ಸಚಿವರುಗಳ ಮೇಲಂತೂ ಆರೋಪಗಳೇ ಇಲ್ಲ, ಭ್ರಷ್ಟಾಚಾರದ ಆರೋಪಗಳು. ಸುಮ್ನೆ ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ಇಲ್ಲಿನ ಏನು ಕೇಂದ್ರದ ಮಟ್ಟದ ಭ್ರಷ್ಟಾಚಾರ ಇದೆ, 4 ಜನ ಶ್ರೀಮಂತರಿಗೆ ಮಾತ್ರ ಸರ್ಕಾರ ಸಾಥ್ ಕೊಡ್ತಾ ಇದೆ, ಇದೆಲ್ಲವನ್ನ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಇದಕ್ಕೇನೆ ಬಹುಶಃ ಇರಬೇಕು ಮೋಹನ್ ಭಾಗವತ್ ಅವರು ಭಾರತದಲ್ಲಿ ಕೂಡ ಜೆನ್ಜಿ ದಂಗೆ ರೀತಿಯದ್ದು ಶುರುವಾಗ್ಬೋದು, ಎಚ್ಚರ ವಹಿಸಿ. ಯಾಕೆಂದ್ರೆ ಈಗಾಗ್ಲೇ ಏನು ರೈತರ ಹೋರಾಟ ನೋಡಿದ್ವಿ. ಸೊ ಆ ಪಂಜಾಬ್ ಗಡಿಯಲ್ಲಿ, ಶಂಭು ಗಡಿಯಲ್ಲಿ ಎಷ್ಟರ ಮಟ್ಟಿಗೆ ಉದ್ವಿಗ್ನ ಆಗಿತ್ತು. ತಿಂಗಳುಗಟ್ಟಲೆ ಅಲ್ಲಿ ಏನು ಸಿಖ್ ರೈತರುಗಳು ಹೆಚ್ಚಾಗಿ ಅಲ್ಲಿ ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಇದರಿಂದ ಮೂರು ಕಾಯ್ದೆಗಳನ್ನು ವಾಪಸ್ ಪಡ್ಕೊಳ್ಬೇಕಾಯ್ತು. ಹಾಗೆ CANRC ಬಂದಾಗ ಎಂಥದ್ದೊಂದು ದೊಡ್ಡ ಹೋರಾಟ, ಎಲ್ಲ ಕಡೆಗಳಲ್ಲಿ ಹಿಂಸಾತ್ಮಕ ಹೋರಾಟ ಕೂಡ ಆಯ್ತು. ಈ ಜೆನ್ಜಿ ದಂಗೆ ಕೂಡ ಶುರು ಆಗ್ಬಹುದು, ಹುಷಾರಾಗಿರಿ ಅನ್ನುವ ಎಚ್ಚರಿಕೆಯನ್ನ ಮೋದಿ ಸರ್ಕಾರ ಕೊಟ್ಟಿದ್ದಾರೆ. ಮೋದಿ ಮೊನ್ನೆ ಈ GST ಸ್ಲ್ಯಾಬ್ಗಳ ಇಳಿಕೆ ಮಾಡಿದಾಗ 2 ಸ್ಲ್ಯಾಬಿಗೆ ತಂದಾಗ ಇದು ನೆಕ್ಸ್ಟ್ ಜನರೇಷನ್ ಟ್ಯಾಕ್ಸ್ ಅಂತ ಹೇಳಿದ್ರು. ಅಲ್ಲೆಲ್ಲ ಒಂದ್ ಕಡೆ ಮೋದಿ ಇದು ನೆಕ್ಸ್ಟ್ ಜನರೇಷನ್ ಅಂತಂದಾಗ ಬರುವ ಜನರೇಷನ್ ಅಂದ್ರೆ ಇವತ್ತಿನ ಜೆನ್ಜಿ ಏನಿದ್ದಾರೆ, ಯೂತ್ಸ್ ಏನಿದ್ದಾರೆ, ಸೊ ಅವರಿಗೆ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಎಲ್ಲ ಆಟೋಮೊಬೈಲ್ಸ್, ಕಾರ್ಗಳು, ಬೈಕ್ಗಳ ಮೇಲೆ ಇವತ್ತಿನ ಜೆನ್ಜಿ ಯೂತ್ಸ್ ಏನ್ ಬಯಸ್ತಾರೆ, ಇವತ್ತೆಲ್ಲ ಹೈಲಿ ಅಡ್ವಾನ್ಸ್ಡ್ ಆದಂತ ವೆಹಿಕಲ್ಸ್, ಇಲ್ಲಾಂದ್ರೆ ತುಂಬಾ ಕಾಸ್ಟ್ಲಿ ಆದಂತ ಮೊಬೈಲ್ ಉಪಕರಣಗಳು, ಇಂಥದ್ದನ್ನೆಲ್ಲ ತಗೊಳ್ಳೋದಿಕ್ ಬಯಸ್ತಾರೆ. ಅದರ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದೀವಿ ಅನ್ನೋದನ್ನ, ಅದ್ರ ನೆಕ್ಸ್ಟ್ ಜನರೇಷನ್ಗೆ ಹೆಲ್ಪ್ ಆಗುವಂತ ಇದು ಟ್ಯಾಕ್ಸ್ ಅನ್ನೋದನ್ನ, ಅಂದ್ರೆ ಟ್ಯಾಕ್ಸ್ ಸ್ಲ್ಯಾಬ್ ಇಳಿಕೆ ಮಾಡಿದ್ದು ಅನ್ನೋದನ್ನ ಹೇಳುವ ಪ್ರಯತ್ನ ಮಾಡಿದ್ರು. ಒಟ್ಟಾರೆ ಸರ್ಕಾರಗಳು ಕೂಡ ಈ ಜೆನ್ಜಿ ವಿಚಾರದಲ್ಲಿ ಅವರ ಅಗ್ರೆಷನ್ ಇದೆಯಲ್ಲ ಅದಕ್ಕೆ, ಯಾಕಂದ್ರೆ ಭಾರತದಲ್ಲಿ ಯೂತ್ಸ್ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, 55% ಭಾರತದಲ್ಲಿ ಯೂತ್ಸ್ ಇದ್ದಾರೆ ಅಂದ್ರೆ ಅವರೇ ಈ ಪ್ರತಿಭಟನೆಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು. ಸೊ ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ರಾಹುಲ್ ಗಾಂಧಿ ತಾನೊಬ್ಬ ಯುವ ನಾಯಕ, ಅಂದ್ರೆ 50 ವರ್ಷ ದಾಟಿದೆ, ಆದ್ರೂ ಯುವ ನಾಯಕ ಅಂತ ಹೇಳ್ತಾರೆ ಅಂತ ಬಿಜೆಪಿ ಅವರು ಆಗಾಗ ಅವ್ರನ್ನ ಛೇಡಿಸ್ತಾ ಇರ್ತಾರೆ. ಆದ್ರೆ ಇರುವಂತ ನಾಯಕರುಗಳನ್ನ ನೋಡಿದಾಗ ಎಲ್ರು ಕೂಡ ವಯಸ್ಸಾದವ್ರೆ, ಅಂದ್ರೆ ಪ್ರಧಾನಿ ಆ ಮಟ್ಟಿಗಿನ ಹುದ್ದೆಗಳ ನಿರೀಕ್ಷೆಯಲ್ಲಿರೋರು ರಾಹುಲ್ ಗಾಂಧಿನೇ ಹೆಂಗ್ ಅನ್ನಿಸ್ತಾರೆ ಹಾಗೆ ನೋಡಿದ್ರೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ತಾನೊಬ್ಬ ಯುವ ನಾಯಕ ಅನ್ಕೊಂಡು ಜೆನ್ಜಿಗಳನ್ನ ಈ ಪ್ರತಿಭಟನೆಗೆ ಏನಾದ್ರು ಕರೆ ಕೊಟ್ಟು ಅದೇನಾದ್ರು ದೊಡ್ಡ ಮಟ್ಟಿಗೆ ಆದ್ರೆ ಅನ್ನುವಂತ ಎಚ್ಚರಿಕೆಯನ್ನ RSS 100ನೇ ವರ್ಷದ ಸಂದರ್ಭದಲ್ಲಿ ಕೊಟ್ಟಿರಬಹುದು. ಹಾಗಾಗಿ ಇದನ್ನ ಮೋದಿ ಕೂಡ ಬಹಳ ಎಚ್ಚರಿಕೆಯನ್ನು ತಗೋತಾರೆ. ಹಾಗೆ ನೋಡಿದ್ರೆ ಜೆನ್ಜಿಗಳು ಮೋದಿ ಪರವಾಗಿದ್ದಾರೆ ಅನ್ನೋದಕ್ಕೆ ಬಹಳ ಸಾಕ್ಷಿ ಸಿಗುತ್ತೆ. ಇವತ್ತು ಯೂತ್ಸ್ ಯಾರನ್ನೇ ಕೇಳಿದ್ರು ಕೂಡ ಮೋದಿ ಪರವಾಗಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಯಾರೋ ಗುಜರಾತ್ ಅಲ್ಲಿ ಒಬ್ಬ ಯುವಕ, ಇನ್ನು 15-16 ವರ್ಷದ ಯುವಕ ಇರ್ಬೋದು, ಜೆನ್ಜಿ. ಸೊ ಒಂದು ಮೋದಿ ಭಾವಚಿತ್ರನ ಹಿಡ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಿದ್ದು ಈಗ ಒಂದು 15 ದಿನಗಳ ಹಿಂದೆ. ಅವರ ಹುಟ್ಟೂರು ಮೋದಿ ಬಹುಶಃ ವಡ್ನಗರ್ ಭಾಗದಲ್ಲೇ ಇರಬೇಕು. ಆ ಫೋಟೋ ಹಿಡ್ಕೊಂಡು ಅಳ್ತಾ ಇದ್ದು, ಅದಕ್ಕೆ ಮೋದಿ ಕರೆದು ಅದಕ್ಕೆ ಆಟೋಗ್ರಾಫ್ ಹಾಕಿ
ನಾನು ನಿಮ್ ಪತ್ರ ಬರಿತೀನಿ ಅಂತ ಹೇಳಿದ್ದು ಕೂಡ. ಅಂದ್ರೆ ಒಬ್ಬ ಯುವಕನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಈ ಏಜ್ ಗ್ರೂಪ್ ಇದೆಯಲ್ಲ, ಜೆನ್ಸಿ ಏಜ್ ಗ್ರೂಪ್, ಅವರು ಕೂಡ ಮೋದಿ ಫ್ಯಾನ್ಸ್ ಆಗಿದ್ದಾರೆ. ಹಾಗಾಗಿ ಅಂತ ತೀರಾ ಮೋದಿ ವಿರೋಧಿ ಜೆನ್ಸಿ ದಂಗೆ ಆಗೋದು ಡೌಟು. ಆದ್ರೆ ಕೆಲವೊಂದು ವಿಚಾರಗಳನ್ನ ನೋಡಿದಾಗ ಯುವಕರಿಗೆ ವಿರುದ್ಧವಾಗಿ ಏನಾದ್ರು ಇದ್ರೆ ಅಥವಾ ಯುವಕರನ್ನ ಆ ವಿಚಾರವಾಗಿ ಏನಾದ್ರು ರೊಚ್ಚಿಗೆ ಎಬ್ಸಿದ್ರೆ ವಿರೋಧ ಪಕ್ಷ ಅಥವಾ ರಾಹುಲ್ ಗಾಂಧಿ ಬೇರೆ ಬೇರೆ ನಾಯಕರು, ಆಗ ಜೆನ್ಸಿ ಭಾರತದಲ್ಲಿ ಕೂಡ ಸರ್ಕಾರದ ವಿರುದ್ಧ ಭುಗಿಲೇಳಬಹುದು. ಸದ್ಯಕ್ಕಂತೂ ಅದೇನು ಕಾಣಿಸ್ತಾ ಇಲ್ಲ. ಭಾರತ ಸುಭದ್ರವಾದ ಸರ್ಕಾರದ ಕೈಯಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಇವತ್ತಿನ ವಾಟ್ಸಪ್ ಯೂನಿವರ್ಸಿಟಿ ನೋಡ್ಕೊಂಡು, ಸುಳ್ಳು ಸುದ್ದಿಗಳನ್ನು ನೋಡ್ಕೊಂಡು ಹೊರಗಡೆ ಬಂದು ಆಳುವ ತಿಳುವಳಿಕೆ ಇಲ್ಲದೆ ಪ್ರತಿಭಟನೆ ಮಾಡುವಂತ ಯುವ ಸಮೂಹ ದೊಡ್ಡದಾಗ್ತಾ ಇರೋದ್ರಿಂದ ಅದನ್ನ ಈ ಧರ್ಮಸ್ಥಳ ಬೇರೆ ಬೇರೆ ಪ್ರಕರಣ ನೋಡಿದ್ರೆ ಗೊತ್ತಾಗತ್ತೆ. ಇವತ್ತು ಜನರಿಗೆ ವಿವೇಚನೆಯ ಸಾಮರ್ಥ್ಯನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ಯುವ ಜನತೆ. ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋದು, ಅದು ವಿವೇಚನೆ. ಅದನ್ನ ಕಳ್ಕೊಂಡಿರೋದ್ರಿಂದ ಈ ಜೆನ್ಸಿ ಪ್ರತಿಭಟನೆಗಳು ಜಾಸ್ತಿ ಆಗ್ಬಹುದೇನೋ ಗೊತ್ತಿಲ್ಲ. ಇದು ನಮ್ಗನ್ಸಿದ್ದು, ನಿಮ್ಗೇನ್ ಅನ್ಸುತ್ತೆ? ನೀವು ಕೂಡ ಈ ವಿಚಾರವಾಗಿ ಕಮೆಂಟ್ ಮಾಡ್ಬೋದು. ಮತ್ತಷ್ಟು ಈ ರೀತಿ ವಿಚಾರ ವಿಶ್ಲೇಷಣೆಗಳ ಜೊತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.